ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಮ್ಮ ಬಿಗ್ ಬಾಸ್ 74 ಡೇ ಏನಾಯ್ತು ಅಂತ ನಾನು ಎಲ್ಲರಿಗೂ ಹೇಳ್ತೀನಿ ಬನ್ನಿ. ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಬಿಗ್ ಬಾಸ್ ಅವರು ಟಾಸ್ಕ್ಗಳು ಸರಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕಂಡೀಷನ್ಗಳ ಶಿಕ್ಷೆ ಕೊಡೋಕೆ ಶುರು ಮಾಡಿದ್ರು. ಫಸ್ಟ್ ಏನೇನು ಇಟ್ಕೊಂಡು ಅದನ್ನ ಹಾಗೆ ಇಟ್ಕೊಳ್ಳಿ ಅಂತ ಹೇಳಿದ್ರು. ಸೊ ಎಲ್ಲರೂ ಏನೇನು ಇಟ್ಕೊಂಡು ವಸ್ತುಗಳು ಇಟ್ಕೊಂಡು ಅದನ್ನ ಹಾಗೆ ಇಟ್ಕೊಂಡಿದ್ರು. ನಮ್ಮ ಪರ್ಕೆ ಇಟ್ಕೊಂಡಿದ್ರು. ಸೊ ಪರ್ಕೆನ ಹಾಗೆ ಇಟ್ಕೊಳ್ಳಿ ಅಂತ ನಮ್ಮ ಬಿಗ್ ಬಾಸ್ ಅವರು ಹೇಳಿದ್ರು. ಆಮೇಲೆ ನೆಕ್ಸ್ಟು ನಮ್ಮ ಬಿಗ್ ಬಾಸ್ ಅವರು ಎಲ್ಲ ಕಂಡೀಷನ್ಗಳು ಸಾರ್ ಮೇಡಮ್ ಅಂತ ಕರೀರಿ, ನೀವು ಎಸಿಡ್ ಕರಂಗಿಲ್ಲ ಅಂತ ಹೇಳಿದ್ರು. ಎಲ್ಲರೂ ಸಾರ್ ಮೇಡಮ್ ಅಂತ ಕರೀರಿ ಅಂತ ಹೇಳಿದ್ರು. ಸೊ ಇದಾದ್ಮೇಲೆ ನಮ್ಮ ಬಿಗ್ ಬಾಸ್ ಅವರು ಹಾಡು ಹೇಳೋ ಥರ ಮಾತಾಡಿ ಅಂತ ಹೇಳಿದ್ರು. ಸೊ ಅದನ್ನು ನಮ್ಮ ಕಂಡೀಷನ್ಗಳೆಲ್ಲ ಮಾಡಿದ್ರು. ಇದಾದ್ಮೇಲೆ ಎಲ್ಲರೂ ಸ್ಲೋ ಮೋಷನ್ ನಡೆದಾಡಿ ಅಂತ ಹೇಳಿದ್ರು. ಸೊ ಸ್ಲೋ ಮೋಷನ್ ನಡೆದಾಡಿದ್ರು. ಆಮೇಲೆ ನಮ್ಮ ಮೋಹನ್ ಅವ್ರಿಗೆ ಇವತ್ತು ನಮ್ಮ ಬಿಗ್ ಬಾಸ್ ಅವರು ಆನೆಸ್ಟಿಯನ್ನು ಹೊಡ್ಕೊಟ್ಬಿಟ್ಟು ಇದರಲ್ಲಿ 1 ಇಂದ 10 ನೀವು ಕಂಡೀಷನ್ಗಳನ್ನ ನಿಲ್ಲಿಸಿ ಅಂತ ಹೇಳಿದ್ರು. ಸೊ ನಮ್ಮ ಮೋಹನ್ ಅಂಕಲ್ ಅನ್ಬೇಡ್ರಪ್ಪ, ಒದ್ಬಿಡ್ತಾರೆ ಓಕೆನಾ. ಆಮೇಲೆ ಮೋಹನ್ ಅವರು ನಿಲ್ಸಿದ್ರು 1 ಇಂದ 10. ಫಸ್ಟ್ ಅವ್ರು ನಿಲ್ಸಿದ್ದು ಆನೆಸ್ಟಿಯಲ್ಲಿ ಸಖತ್ ಟಾಸ್ಕ್ ಮಾಡಿದ್ದು ನಮ್ಮ ಕಾರಣೆ ಅಂತೆ. ಅದು ಯಾವಾಗ ಮಾಡ್ರಪ್ಪ ನಾನಂತೂ ನೋಡಲಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಕೊಟ್ಟಿದ್ದು ಕೀರ್ತಿ ಅಂತೆ. ಆಮೇಲೆ ಪ್ರಥಮ್ 8ನೇ ಸ್ಥಾನ ಅಂತೆ. ಪ್ರಥಮ್ ಏನು ಮಾಡೇ ಇಲ್ವಂತೆ, ಆನೆಸ್ಟಿ ಆಗಿಲ್ವಂತೆ. ಆಮೇಲೆ ಮೋಹನ್ ಅವರು 9ನೇ ಸ್ಥಾನ ತಗೊಂಡಿದ್ದಾರೆ. ಆಮೇಲೆ ಸಂಜನಾ ಅವ್ರನ್ನ 10ನೇ ಸ್ಥಾನ ಕೊಟ್ಟಿದ್ದಾರೆ. ಸೊ ಮೋಹನ್ ಅವ್ರ ತಲೆಯಲ್ಲಿ ಅದೇನು ನೋಡ್ತಿತ್ತು ಗೊತ್ತಿಲ್ಲ. ಕಾರಣರಾಮ್ಗೆ ಫಸ್ಟ್ ಆನೆಸ್ಟಿಲಿ ಚೆನ್ನಾಗಿ ಟಾಸ್ಕ್ ಮಾಡಿದ್ರು ಕಾರಣರಾಮ್. ಬಟ್ ಆಚೆ ಯಾಕೆ ಹೋದ್ರೆ ಕಾರಣರಾಮ್ ಅನ್ನೋದು ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಆಮೇಲೆ ಇದಾದ್ಮೇಲೆ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಫುಲ್ ಇವತ್ತು ಜಗಳ ಆಯಿತು. ಏನು ಜಗಳ ಅಂದರೆ ಎಲ್ಲರೂ ಟಾಸ್ಕ್ ಸರಿ ಮಾಡಿಲ್ಲ, ಹಂಗೆ ಸರಿ ಅವರು ಫುಲ್ಲು ರ್ಯಾಶ ಮಾತಾಡ್ತಾ ಇದ್ರು. ಸೊ ಇದೆಲ್ಲ ಆದ್ಮೇಲೆ ನಮ್ಮ ಬಿಗ್ ಬಾಸ್ ಅವರು ಇರೋಬ್ಬರ ಕಂಡೀಷನ್ನೆಲ್ಲ ಒಂದೇ ಸರಿ ಸ್ವಿಮ್ಮಿಂಗ್ ಫೂಲ್ ಜಂಪ್ ಮಾಡಿ ಅಂದರು. ಸೊ ಸ್ವಿಮ್ಮಿಂಗ್ ಫೂಲ್ ಎಲ್ಲರೂ ಜಂಪ್ ಮಾಡಿದ್ರು. ಪಾಪ 3 ಸರಿ ಮುಳುಗಿ ಅಂದರು. ಪಾಪ ಎಲ್ಲರೂ 3 ಸರಿ ಮುಳುಗ್ಕೊಂಡು ಆಚೆ ಬಂದರು. ಆಮೇಲೆ ಏನಾಯ್ತು ಅಂದರೆ ಮಿಡ್ ನೈಟಲ್ಲಿ ಎಲ್ಲರಿಗೂ ಟಕ್ಕಂತ 2:30 ಕರೆಕ್ಟ್ ಟೈಮಲ್ಲಿ ಬಿಗ್ ಬಾಸ್ ಅವರು ಒಂದು ವಾಯ್ಸ್ನ ಕೊಟ್ಬಿಡಿ ಏನಂತ ಹೇಳಿದ್ರೆ ಎಲ್ಲ ಕಂಡೀಷನ್ಗಳು ಅವರ ಸೂಟ್ ಕೇಸ್ ತೊಗೊಂಡು ಹಾಲ್ ಹತ್ರ ಬನ್ನಿ ಅಂತ ಹೇಳಿದ್ರು. ಸೊ ಹಾಲ್ ಹತ್ರ ಎಲ್ಲ ಕಂಡೀಷನ್ ಬಂದರು. ಬಟ್ ಪ್ರಥಮ 1-2-3 ಅಲ್ಲೇ ಇರಿ, ಮಿಕ್ದರೆಲ್ಲ ಬನ್ನಿ ಅಂತ ಹೇಳಿದ್ರು. ಸೊ ನೋಡಿದ್ರೆ ಲಾಸ್ಟಲ್ಲಿ ಕಾರಣರಾಮ್ನ ಮನೆಯಿಂದ ಆಚೆ ಕಳಿಸ್ಬಿಟ್ರು. ಆ ಕಾರಣರಾಮ್ ಅದು ಎಷ್ಟು ಸರಿ ಬರ್ತೋ ಅದು ಎಷ್ಟು ಸರಿ ಹೋಗ್ತಾರೋ ಗೊತ್ತಿಲ್ಲ ನನಗಂತೂ. ಬಟ್ ಸುಮ್ಮನೆ ಅವ್ರು ಏನಕ್ಕೆ ಆದರೆ ನಮ್ಮ ಮೋಹನ್ ಅಂಕಲ್ ಅವರು ಅಂಕಲ್ ಅನ್ಬೇಡ್ರಪ್ಪ, ಆದರೆ ನಮ್ಮ ಮೋಹನ್ ಅಂಕಲ್ ಅವರು ಅದು ಕಾರಣರಾಮ್ಗೆ ಟಾಸ್ಕ್ ಸಕಾಲ ಮಾಡ್ತಾರೆ, ಆನೆಸ್ಟಿಂದ ಮಾಡಿದ್ರೆ ಹೋಗೋದು. ಬಟ್ ನೋಡಿದ್ರೆ ಅವರೇ ಇವತ್ತು ಆಚೆ ಹೋದರು. ಇವತ್ತು ಬಿಗ್ ಬಾಸ್ ಮನೆ ನೋಡಿದ ನಾಳೆ ಮತ್ತೆ ಸಿಗ್ತೀನಿ. ಬಾಯ್.